ಇನ್ನು ಇದೇ ಕೇಸಿಗೆ ಈಗ ಮೇಜರ್ ಆದಂತ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡನೇ ಕೇಸು ದಾಖಲಾಗಿದೆ. ಹೊಳೆನರಸೀಪುರ ಟೌನ್ ಸ್ಟೇಷನ್ ನಲ್ಲಿ ಒಂದು ಕೇಸು ದಾಖಲಾಗಿದ್ರೆ ಈಗ ಮತ್ತೊಂದು ಕೇಸು ದಾಖಲಾಗಿದೆ. ಇದು ಸೀರಿಯಸ್ ಆಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಅತ್ಯಾಚಾರ ಆರೋಪದ ಅಡಿಯಲ್ಲಿ ಕೇಸು ದಾಖಲಾಗಿರೋದು. ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆ ಕೊಟ್ಟಿರುವಂತಹ ಹೇಳಿಕೆಯನ್ನು ಆಧರಿಸಿ ಕೇಸು ದಾಖಲಿಸಲಾಗಿದೆ. ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲಿ ಸಂತ್ರಸ್ತೆ ದಾಖಲಿಸಿರುವಂತಹ ಹೇಳಿಕೆಯನ್ನು ಆಧರಿಸಿ ರೇಪ್ ಕೇಸ್ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಸೆಕ್ಷನ್ 376 ಸಬ್ ಸೆಕ್ಷನ್ 2 ಇದರ ಅಡಿಯಲ್ಲಿ ಕೇಸು ದಾಖಲಾಗಿದೆ. ನಾಳೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ರೆ ಬಂಧನ ಆಗೋದು ಖಚಿತ. ಯಾಕಂತಂದ್ರೆ ಮೊನ್ನೆ ದಾಖಲಾಗಿರುವಂತ ಕೇಸಿನಲ್ಲಿ ಅದು ಬೇಲೇಬಲ್ ಸೆಕ್ಷನ್, ಈಗ ದಾಖಲಾಗಿರುವಂತ ಕೇಸು ನಾನ್ ಬೇಲೇಬಲ್. ಆ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ, ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಅಲ್ಲಿಗೆ ಅರೆಸ್ಟ್ ಆಗೋದು ಖಚಿತ ಆಗ್ತಾ ಇದೆಯಾ? ಖಂಡಿತ ರಕ್ಷಿತ್. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ನೋಡೋದಾದ್ರೆ ನಿನ್ನೆ ತನಕ ಒಂದಷ್ಟು ಗೊಂದಲ ಇತ್ತು. ಯಾಕಂತಂದ್ರೆ ಯಾವುದೇ ಸಂತ್ರಸ್ತರು ಬಂದು ಹೇಳಿಕೆ ಕೊಟ್ಟಿಲ್ಲ. ಹೀಗಾಗಿ ಪ್ರಕರಣ ಎಲ್ಲೊಂದ್ ಕಡೆ ವೀಕ್ ಆಗುತ್ತೆ, ಬಿದ್ದೋಗುತ್ತೆ ಅನ್ನೋ ಒಂದು ಪಾಯಿಂಟ್ ಇತ್ತು. ಆದ್ರೆ ಈಗ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ 376 ನ ಆಡ್ ಮಾಡಬೇಕು ಅನ್ನೋ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಳೆನರಸೀಪುರ JMFC ಕೋರ್ಟ್ಗೆ SIT ಅಧಿಕಾರಿಗಳು ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಮತ್ತೋರ್ವ ಸಂತ್ರಸ್ತೆ ಬಂದು ಸ್ಟೇಟ್ಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆಕೆ ಕೊಟ್ಟಂತಹ ಇನ್ನೊಂದು ದೂರಿನ ಆಧಾರದ ಮೇರೆಗೆ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಇವತ್ತು ಹಾಜರುಪಡಿಸುವಂತಹ ಕೆಲಸವನ್ನು ಮಾಡಿದ್ರು. 164 ಸ್ಟೇಟ್ಮೆಂಟ್ ಅನ್ನ ಆಕೆಯಿಂದ ಪಡೆದುಕೊಳ್ಳುವಂತಹ ಕೆಲಸವನ್ನ ಇವತ್ತು SIT ಮಾಡಿದೆ. ಈ ಮೂಲಕ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಆಕೆ ಕೊಟ್ಟಿರುವಂತಹ 164 ಸ್ಟೇಟ್ಮೆಂಟ್ ಏನಿದೆ, ಇದರ ಆಧಾರದ ಮೇರೆಗೆ ಈಗ ಆ ಪ್ರಕರಣಕ್ಕೆ, ಅದರಲ್ಲೂ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ FIR ಗೆ 376 ಕೂಡ ಈಗ ಆಡ್ ಮಾಡುವಂತ ಕೆಲಸ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ 376(2) ಜೊತೆಗೆ C ಅನ್ನ ಆಡ್ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಅಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ, ಅಂದ್ರೆ ಸರ್ಕಾರಿ ಜನಪ್ರತಿನಿಧಿ ಇರ್ಬೋದು, ಸರ್ಕಾರದ ಸಂಸ್ಥೆಯ ವ್ಯಕ್ತಿ ಆಗಿರುವಂತಹ ವ್ಯಕ್ತಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಂತಹ ಆರೋಪದಲ್ಲಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಅಂಶವನ್ನು ಇಟ್ಕೊಟ್ಟು ಇದನ್ನ ಆಡ್ ಮಾಡುವಂತ ಸಾಧ್ಯತೆಗಳಿದೆ. ಈ ರೀತಿ ಆಡ್ ಮಾಡಿದಂತಹ ಸಂದರ್ಭದಲ್ಲಿ ನಾಳೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಈಗಾಗಲೇ ರೇವಣ್ಣ ಅವರು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರೆ ಅದು ಜನಪ್ರತಿ ನ್ಯಾಯಾಲಯದಲ್ಲಿ ಈಗ ಅರ್ಜಿ ವಿಚಾರಣೆ ಇದೆ. ಒಂದು ವೇಳೆ JMFC ನ್ಯಾಯಾಲಯ 376 ಆಡ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ರೆ ಇಲ್ಲಿ ನಾನ್ ಬೇಲೇಬಲ್ ಆಗುತ್ತೆ. ಹೀಗಾಗಿ ನಾಳೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವೋ ಅನ್ನುವಂಥದ್ದು ಡೌಟ್ ಇರುವಂತದ್ದು. ಒಂದು ವೇಳೆ ಸಿಕ್ಕರೆ ರೇವಣ್ಣ ಸೇಫ್ ಆಗ್ತಾರೆ, ಸಿಗ್ಲಿಲ್ಲ ಅಂತಂದ್ರೆ 100% ಅವ್ರು ಬಂಧನ ಆಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.